ನಮಸ್ಕಾರ ಫ್ರೆಂಡ್ಸ್, ಇದೊಂದು 3-phase ಮಲ್ಟಿಪರ್ಪಸ್ ಡಿವೈಸ್. ಇದರ ಫಂಕ್ಷನಾಲಿಟಿ ಬಗ್ಗೆ ಹೇಳಬೇಕಾದ್ರೆ ಇದು 3-phase ಎಕ್ಸಿಸ್ಟಿಂಗ್ ಪ್ಯಾನಲ್. ಇದು ಇರೋ ಪ್ಯಾನಲ್ಗೆ ಇದನ್ನು ಯೂಸ್ ಮಾಡ್ಬೋದು ಈ ಯೂನಿಟ್ನ. ಸೊ ಇದು ಪವರ್ ಆನ್ ಮಾಡಿದ ತಕ್ಷಣ ಪವರ್ ಆನ್ ಡಿಲೇ ಕೊಟ್ಟಿದ್ದೀವಿ. ಸೊ ಡಿಲೇ ಬಂದ ಮೇಲೆ ಸ್ಟೆಬಿಲೈಸ್ ಆದಮೇಲೆ ನಿಮಗೆ ಫಸ್ಟ್ ಆಫ್ ರೇಲೇನೋ ಒಂದ್ಸರಿ ಆನ್ ಮಾಡಿ ಆಫ್ ಮಾಡಿಬಿಡುತ್ತೆ. ಮತ್ತು ಇದು ಟೋಟಲ್ ಟೈಮು, ಇದು ಕೆಳಗಿರೋದು ಬಂದು ರನ್ ಟೈಮ್. ಇವಾಗ 2-phase ಇದೆ, ಆನ್ ಆಗೋದಿಲ್ಲ. ಮೇಲೆ ಬಂದು ಕರೆಂಟು, ಕೆಳಗೆ ಬಂದು ವೋಲ್ಟೇಜು. ಸೊ ಈ ಆ್ಯಮ್ಸ್ನ ನೀವು ವೇರಿ ಮಾಡ್ಕೋಬೋದು. ಈ ಬ್ರ್ಯಾಕೆಟಲ್ಲಿರೋದು ನೀವು ನಿಮ್ಮ ಮೋಟ್ರ್ ಹೆಂಗೆ ಎಷ್ಟು ವೋಲ್ಟೇಜ್ ಕರೆಂಟ್ ತೊಗೊಳುತ್ತೋ ಅದಕ್ಕೆ ಅದ್ರ ಮೇಲೆ ಒಂದು 2 amps ಎಕ್ಸ್ಟ್ರಾ ಇಟ್ಕೋಬೋದು. ಸೊ ಅದಕ್ಕೆ ಮುಂಚೆ ನೀವು ಪ್ಯಾರಾಮೀಟರ್ ಸೆಟ್ಟಿಂಗ್ ಮಾಡಬೇಕಂದ್ರೆ ಫಸ್ಟು ಇದನ್ನು ಸೆಂಟ್ರ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಬೇಕು. ಕರೆಂಟ್ ಸೆಟ್ಟಿಂಗ್ ಒಂದು HP ಸೆಟ್ಟಿಂಗ್ ಕೇಳುತ್ತೆ. ನಿಮಗೆ HP ಸೆಟ್ಟಿಂಗ್ ಇದು ಮಿನಿಮಮ್ 3 HP ಇಂದ 40 HP ವರೆಗೂ ಯೂಸ್ ಮಾಡ್ಬೋದು. ಸಪೋಸ್ ನೀವು 12.5 HP ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ, ಸೊ ಆಮೇಲೆ ಇದರಲ್ಲಿ ಈ ಪ್ಯಾನಲಲ್ಲಿ ಗ್ರೀನ್ ಬಟನ್ನ ಪ್ರೆಸ್ ಮಾಡಬೇಕು. ಗ್ರೀನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಎಕ್ಸಿಸ್ಟಿಂಗ್ ಪ್ಯಾನಲ್ ಆನ್ ಬೇಕೋ ಆಫ್ ಮಾಡಬೇಕು. ಆಫ್ ಮಾಡಿದ್ರೆ ನಿಮಗೆ ಮಾಮೂಲಿ ಪ್ಯಾನಲ್ಗೆ ಯೂಸ್ ಮಾಡ್ಕೋಬೋದು. ಸ್ಟಾರ್ ಡೆಲ್ಟಾಗೆ 2 ರಿಲೇ ಇದನ್ನು ಸ್ಟಾರ್ಗೊಂದು ಡೆಲ್ಟಾಗೊಂದು ಯೂಸ್ ಮಾಡ್ಬೋದು. ನನಗೆ ಎಕ್ಸಿಸ್ಟಿಂಗ್ ಪ್ಯಾನಲ್ ಇರೋ ಪ್ಯಾನಲ್ಗೆ ಯೂಸ್ ಮಾಡಬೇಕಂದ್ರೆ ನೀವು ಆನ್ ಮಾಡಿಬಿಟ್ಟು ಎಂಟ್ರ್ ಕೊಡಬೇಕು. ಮತ್ತು ಎಕ್ಸಿಟ್ ಸೆಟ್ಟಿಂಗ್ ಮೆಮರಿಗೆ ಸೇವ್ ಆಗಿಬಿಡುತ್ತೆ. ಸೇವ್ ಆಗಿದ ತಕ್ಷಣ ಸೊ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಸೆಟ್ ಮಾಡಬೇಕಂದ್ರೆ ನೀವು ಈ ಸೆಂಟ್ರ್ ಬಟನು ಮತ್ತು ರೆಡ್ ಬಟನ್ ಎರಡೂ ಪ್ರೆಸ್ ಮಾಡ್ಕೋಬೇಕು. ಎರಡನ್ನೂ ಪ್ರೆಸ್ ಮಾಡಿಕೊಂಡ್ರೆ ಸೆಟ್ಟಿಂಗ್ ಮಾಡ್ಕೋಗುತ್ತೆ. ಸೆಟ್ಟಿಂಗ್ ಮಾಡಲು ಆಟೋ ಡಿಲೇ 3-phaseಗೆ ಇದೆ, ನೀವು ಎಷ್ಟು ಬೇಕಾದರೆ ಇಟ್ಕೋಬೋದು. ಸೊ ಅದು ಸ್ಟೆಬಿಲೈಸ್ ಆಗೋದಕ್ಕೆ. ಸೊ ಇದು ಮಿನಿಮಮ್ ನಾವು ಯೂಶಲಿ 10 ಸೆಟ್ ಮಾಡಿ ಕಳಿಸ್ತೀವಿ. ಆಮೇಲೆ ಇನ್ಕ್ರಿಮೆಂಟ್ ಕೀ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಪ್ಯಾರಾಮೀಟರ್ಗೆ ಹೋಗುತ್ತೆ. ಸ್ಟಾರ್ ಡೆಲ್ಟಾ ಇದು ಎಕ್ಸಿಸ್ಟಿಂಗ್ ಪ್ಯಾನಲ್ ಇಲ್ಲಾಂದರೆ ಮಾತ್ರ ಯೂಸ್ ಮಾಡಬೇಕು. ಎಕ್ಸಿಸ್ಟಿಂಗ್ ಪ್ಯಾನಲ್ ಆನ್ ಮಾಡಿದರೆ ಇದು ಏನು ಯೂಸ್ ಆಗೋಲ್ಲ. ನೆಕ್ಸ್ಟ್ ವೋಲ್ಟೇಜು 500 volts ಇಟ್ಟಿದ್ದೀನಿ. ನೀವು ಏನೋ ಸೆಟ್ ಮಾಡ್ಬೋದು. ಡ್ರೈ ರನ್ 5 amps ಇಟ್ಟಿದ್ದೀನಿ. ಡ್ರೈ ರನ್ ಟ್ರಿಪ್ ಡಿಲೇ 5 seconds. ಡ್ರೈ ರನ್ ರೀಸ್ಟಾರ್ಟ್, ಮತ್ತು ನಿಮಗೆ ಡ್ರೈ ರನ್ ಆಯ್ತಂದರೆ ರೀಸ್ಟಾರ್ಟ್ ಮಾಡೋದಕ್ಕೆ ಬೇಕಾದರೆ ನೀವು ಟೈಮಿಂಗ್ಸ್ ಎಷ್ಟು ಬೇಕಾದ್ರೆ ಇಟ್ಕೋಬೋದು. ಮತ್ತು ನಾನು ಸಪೋಸ್ 30 minutes ಇದ್ದರೆ ಎವರಿ 30 minutesಗೆ ಚೆಕ್ ಮಾಡುತ್ತೆ ಅದು. ತಿರ್ಗಾ ಡ್ರೈ ರನ್ ಆಯ್ತಿದ್ರೆ ಇದು, ಮತ್ತು ವಾಟರ್ ಏನೋ ಚಾರ್ಜ್ ಆಗಿದ್ದರೆ ಮತ್ತೆ ವರ್ಕ್ ಆಗುತ್ತೆ. ಮತ್ತು ಪ್ರೆಸ್ ಮಾಡಿದ್ರೆ ಅನ್ಬ್ಯಾಲೆನ್ಸ್ ಟ್ರಿಪ್ಪು ಯೂಶಲಿ ನಾವು 45% ಇಟ್ಟಿರ್ತೀವಿ ಫೇಸ್ ಟು ಫೇಸ್ಗೆ. ನೆಕ್ಸ್ಟು ಸಿಟಿ ರೇಷಿಯೋ ಯೂಶಲಾಗಿ ನೀವು 80 bar, ನಾವು CTUನ ಸೆಲೆಕ್ಟ್ ಮಾಡಿರೋದು 80 ಇಟ್ಬಿಡಿ. 80 bar 100ಗೆ. ಸೈಕ್ಲಿಕ್ ಟೈಮರ್ ಆನ್ ಟೈಮರು, ಆಫ್ ಟೈಮರು. ಅದು ಸೈಕ್ಲಿಕ್ ಆನ್ ಟೈಮರಲ್ಲಿ ನೀವು ಎಷ್ಟು ಬೇಕು, ಸಪೋಸ್ ನಾನು 10 minutes ಇಟ್ಟರೆ ಎವರಿ 10 minutes ಆನ್ ಇದೆ, ಮತ್ತು ಆಫ್ ಟೈಮ್ ಎವರಿ ಇದಕ್ಕೆ ನಾನು ಒಂದು 20 minutes ಕೊಡ್ತೀನಿ. ಸೊ ಇಷ್ಟು. ಇದಾದಮೇಲೆ ನೀವು ಸೈಕ್ಲಿಕ್ ಆನ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದ್ರೆ ಆಫು ಮಾಡ್ಕೋಬೋದು. ಆನಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಎಂಟ್ರ್ ಕೊಡ್ತೀನಿ. ಎಲ್ಲ ಪ್ಯಾರಾಮೀಟರ್ಸ್ ಸೇವ್ ಆಗುತ್ತೆ. ಈಗ ಸೇವ್ ಆದಮೇಲೆ ಸೊ ನಿಮಗೆ ಇದರಲ್ಲಿ ಆಟೋ ಮೋಡ್ ಇದೆ, ಮ್ಯಾನ್ಯಲ್ ಮೋಡ್ ಇದೆ. ಈಗ ನೋಡಿ ಟೋಟಲ್ ಟೈಮು ಅದಾದಮೇಲೆ ಇನ್ನೊಂದು ಪೇಜ್ ಬರುತ್ತೆ. ಇದು COTR ಅಂದರೆ ಸೈಕ್ಲಿಕ್ ಆನ್ ಟೈಮರು, ಸೈಕ್ಲಿಕ್ ಆಫ್ ಟೈಮರು, CF ಅನ್ನೋದು. ನೀವು ಏನು ಸೆಟ್ ಮಾಡಿದರೆ ಆನ್ ಟೈಮು ಆಫ್ ಟೈಮು ಅದು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದರಲ್ಲಿ 3 pages ಇದು ಮಾಡಿದ್ದೀವಿ. ಒಂದು ವೋಲ್ಟೇಜು, ಕರೆಂಟು. ಸೆಕೆಂಡ್ ಪೇಜು ಟೋಟಲ್ ಟೈಮು, ರನ್ ಟೈಮು. 3ನೇ ಪೇಜ್ ಬಂದು ನೀವು ಟೈಮರ್ ಏನು ಸೆಟ್ ಮಾಡಿದ್ದೀರಾ. ಸೊ 10 minutesಗೆ, ಇನ್ನೊಂದು 20 minutesಗೆ. ಸೊ ಇವಾಗ ಆಟೋ ಮೋಡಲ್ಲಿ ಇದೆ ಅಲ್ಲಿ ನೋಡಿ. 3ನೇ ಪೇಜಲ್ಲಿ 2-phase ಇದೆ, ಆನ್ ಆಗೋದಿಲ್ಲ. ಸೊ ಮೋಡ್ ಬಂದು ಆಟೋ ಇದೆ. ಸೊ ಈ ಸ್ವಿಚ್ನ ಆಫ್ ಮಾಡಿದ್ರೆ ನಿಮಗೆ 3-phase ಆಟೋ ಸೈಕ್ಲಿಕ್ ಟೈಮರ್ ಬರೀ ಆಟ್ ಟೈಮ್ ಮಾತ್ರ ವರ್ಕ್ ಆಗುತ್ತೆ. ನೋಡಿ ಅಲ್ಲಿ ಇವಾಗ ಮ್ಯಾನ್ಯಲ್ ಮೋಡಲ್ಲಿ ಇರುತ್ತೆ. ನೀವು ಮ್ಯಾನ್ಯಲ್ ಮಾಡಿದ್ರೆ ಒಂದ್ಸರಿ ನೀವು ಆನ್ ಮಾಡಿದ್ರೆ ಒಂದ್ಸರಿ ಆನ್ ಆಗಿ ಆಫ್ ಆಗುತ್ತೆ ಸೈಕ್ಲಿಕ್ ಟೈಮರ್ ಆಗಿ. ಸೊ ಇದನ್ನು ಆಟೋ ಮೋಡಲ್ಲಿ ಹಾಕಿದ್ರೆ ಕಂಟಿನ್ಯೂಸ್ ಆಗಿ ನಿಮಗೆ ಆನ್ ಆಫು ಆಗ್ತಾನೆ ಇರುತ್ತೆ. ಸೈಡ್ಗೆ ನೋಡಿ 3 ಪೇಜ್ ಕ್ರಿಯೇಟ್ ಮಾಡಿದ್ದೀವಿ. ಸೊ 3ನೇ ಪೇಜಲ್ಲಿ ನಿಮಗೆ ಎಷ್ಟು ಸೆಟ್ ಮಾಡಿದ್ದೀರಾ
ಯಾವ ಮೂಡಲ್ಲಿದೆ ಅದನ್ನು ತೋರಿಸ್ತಾ ಇದೆ. ಸೊ ಈ ಎರಡು ರಿಲೇನ ನೀವು ಇದು ಬಂದು ಆನ್ ರಿಲೇ, ಇದು ಬಂದು ಆಫ್ ರಿಲೇಗೆ. ಸೊ ಇದು ಬಂದು ಆನ್ ರಿಲೇ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಸೊ ಆನ್ ಬಟನ್ ಗ್ರೀನ್ ಸ್ವಿಚ್ಗೆ, ಇದು ರೆಡ್ ಸ್ವಿಚ್ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಇನ್ ಕೇಸ್ ನೀವು ಎಕ್ಸಿಸ್ಟಿಂಗ್ ಪ್ಯಾನಲ್ ಆಫ್ ಮಾಡಿಬಿಟ್ರೆ ಇದನ್ನ ಸ್ಟಾರ್ ಆಗಿ ಯೂಸ್ ಮಾಡ್ಬೋದು, ಇದನ್ನ ಟಿಲ್ಟ್ ಆಗಿ ಯೂಸ್ ಮಾಡ್ಬೋದು. ಸೊ ಇದು ಏನೋ 3 ಫೇಸ್ ಇಲ್ಲ ಅಂದರೆ ಸ್ವಲ್ಪ ಬ್ಲಿಂಕ್ ಆಗ್ತಾ ಇದೆ. ಈಗ 2 ಫೇಸಲ್ಲಿ ಇದೆ. ಸೊ 2 ಫೇಸಲ್ಲಿ ಯಾವುದೇ ಕಾರಣಕ್ಕೂ ಆನ್ ಆಗೋದಿಲ್ಲ. ನೀವು ಆನ್ ಮಾಡಿದ್ರೆ ಕೂಡ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಕೂಡ ನಿಮ್ಗೆ ಯಾವುದೇ ಕಾರಣವಿಲ್ಲ. ಆ 3 ಫೇಸ್ ಇದ್ರೆ ಮಾತ್ರ ಆನ್ ಆಗೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.